ವರ್ಷ ಈ ಜಾತ್ರೆನ ಯಾವತ್ತೂ ತಪ್ಪದೆ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಸೊ ಪ್ರತಿ ವರ್ಷವೂ ನಾವು ಜಾತ್ರೆಗೆ ಬಂದಿದ್ದೀವಿ. ಹಾಗೆ ಈ ವರ್ಷವೂ ಜಾತ್ರೆಗೆ ಬಂದಿದ್ದೀವಿ. ಇಲ್ಲಿ ನೋಡೋದಕ್ಕೆ ತುಂಬ ಅಂದರೆ ನಮಗೆ ನಮ್ಮ ಮನುಷ್ಯ ಎಷ್ಟು ಇದು ಇರುತ್ತೆ, ಸೊ ಅದಕ್ಕಿಂತ ಇಲ್ಲಿ ಬಂದರೆ ಅಷ್ಟು ಖುಷಿ ಆಗುತ್ತೆ, ಸಂತೋಷ, ಮನಸ್ಸಿಗೇನೋ ಸಂತೋಷ ಆದಂಗೆ ಆಗುತ್ತೆ. ಸೊ ಗೋವಿಂದ ಭಟ್ರು ಮತ್ತು ಶರೀಫ್ ಅಜ್ಜ ಇವರಿಬ್ಬರು ಸಂಕೇತ ಏನಂದರೆ, ಸೊ ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬದಿಂದ ಬಂದಿರೋ ಥರ ತೋರಿಸಿದ್ದಾರೆ. ಸೊ ಹಾಗೆ ನಾವು ಇವ್ರು ಹೆಂಗೆ ಬೆರಿತಿದ್ದಾರೆ, ಸೊ ಹಾಗೆ ನಾವು ಇಲ್ಲಿ ಬಂದರೆ ನಾವು ಹಾಗೆ ಬೆರಿತೇವಂತ. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಸೊ ಶರೀಫ್ ಅಜ್ಜ ಮತ್ತು ಗೋವಿಂದ ಭಟ್ರು ಜಗತ್ತಿಗೆ ಹೆಂಗೆ ಸಾರಿದ್ದಾರೆ, ಸೊ ನಮಗೆ ಅದೇ ಥರನ ಪಾಲಿಸ್ಕೊಂಡು ಹೋಗ್ಬೇಕಂತ ಅಂದ್ಕೊತೇವೆ. ನಾವು ಅತ್ತಿಗೆರೆಯಿಂದ ಪ್ರತಿ ವರ್ಷ ಶಿಶುನಾಳ ಜಾತ್ರೆಗೆ ಹೋಗುತ್ತೇವೆ ನಮ್ಮ ಫ್ಯಾಮಿಲಿ ಸಮೇತ. ಮತ್ತು ಶರೀಫ್ ಅಜ್ಜರು ಮತ್ತು ಗೋವಿಂದ ಭಟ್ರು ಬ್ರಾಹ್ಮಣರು ಮತ್ತು ಮುಸ್ಲಿಮ್ಸ್ ಭಾವೈಕ್ಯತೆಯ ಸಂಕೇತವನ್ನು ಸಾರಿರುವ ಶರೀಫ್ ಅಜ್ಜನವರು ಮತ್ತು ಗೋವಿಂದ ಭಟ್ರು ಅದನ್ನು ಇಂದಿನ ಪೀಳಿಗೆ ಅದನ್ನು ನಡೆಸಿಕೊಂಡು ಕೋಮು ಗಲಭೆ ಮಾಡದೆ ಸೌಹಾರ್ದತೆಯಾಗಿ ನಡೆಸಿಕೊಂಡು ಹೋಗಬೇಕೆಂದು ವಿನಂತಿ. ಮತ್ತು ಈಗಿನ ಜನ್ರೇಷನ್ಗೆ ಅಳವಡಿಸಿಕೊಳ್ಳುವುದು ಭಾಳ ಉತ್ತಮ. ಯಾಕೆಂದರೆ ಈಗಿನ ಕಾಲದಲ್ಲಿ ಭಾವೈಕ್ಯತೆ ಮರೆತು ಹೋಗುವ ಹೊತ್ತಿನಲ್ಲಿ ಇಂಥ ಧಾರ್ಮಿಕ ಆಚರಣೆಗಳು, ಹಬ್ಬ ಹರಿದಿನಗಳಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಈ ಜಾತ್ರೆಯನ್ನು ಮಾಡುತ್ತಿದ್ದಾರೆ. ಎಲ್ಲ ಸಮಾಜದವರು ಸೇರಿ ಶಿಶುನಾಳ ಜಾತ್ರೆಯ ಮತ್ತು ತೇರು ಎಳೆಯುವ ಮತ್ತು ಮುಸ್ಲಿಂ ಬಾಂಧವರಲ್ಲಿ ಯಾವುದೇ ತೇರು ಇಲ್ಲ. ಶರೀಫ್ ಅಜ್ಜನವರ ತೇರು ಇರುವುದು ಭಾವೈಕ್ಯತೆ ಸಂಕೇತವಾಗಿ ಹಿಂದೂ ಮುಸ್ಲಿಮರು ತೇರನ್ನು ಎಳೆಯುತ್ತಾರೆ.